ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರತ್ನ ಕುಕ್. ಫ್ರೆಂಡ್ಸ್, ಇದೆಲ್ಲ ಏನು ತಯಾರಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ಮನೆ ಹತ್ರ ಗಣೇಶನ ಇಟ್ಟಿದ್ದೀವಿ ಕಣ್ರಿ. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕರೆಗೆ ಬಿದ್ದ, ದೊಡ್ಡ ಕರೆಗೆ ಎದ್ದ ಅನ್ನೋ ಪದವನ್ನು ಹಾಡೋದಕ್ಕೆ ತಯಾರಿ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆ ಹತ್ರ ಗಣೇಶನ ಇಟ್ಟು ಇವತ್ತಿಗೆ 4 ದಿನ ಆಗ್ತಾಯಿದೆ. ಸಂಡೇ ತೆಗಿತೀವಿ. ಸೊ ಸಂಡೇ ತೆಗಿಯೋದ್ರಿಂದ ಇನ್ನೇನು ಶನಿವಾರ ಅಲ್ವಾ? ಸೊ 2-3 ದಿನದಿಂದನೇ ಅಂಗಡಿ ರಜಾ. ಸೊ 2-3 ದಿನದಿಂದ ಅಂಗಡಿ ರಜಾ. ಈ ಮಕ್ಕಳು ಏನು ಹಿಂಸೆ ಮಾಡ್ತಾರೆ, ಏನು ಕೆಲಸ ಕೊಡ್ತಾರೆ ಗೊತ್ತಾ? ಪೂರ್ತಿ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ಮಾಡಿರೋಂಥ ಪ್ರಸಾದ, ನಾನು ಕರ್ಜಿಕಾಯಿ ಮಾಡಿದ್ದೀನಿ, ಚಕ್ಲಿ ಮಾಡಿದ್ದೀನಿ, ಟೊಮೆಟೊ ಬಾತ್ ಮಾಡಿದ್ದೀನಿ, ಮತ್ತು ಉಸ್ಲಿ ಮಾಡಿದ್ದೀನಿ, ಮತ್ತು ಅವಲಕ್ಕಿ ಸ್ವೀಟ್ ಪ್ರಸಾದ ಮಾಡಿದ್ದೀನಿ. ಇಷ್ಟೆಲ್ಲ ಶನಿವಾರ ಮಾಡಿರೋದು, ಶನಿವಾರ ಸಾಯಂಕಾಲ. ಓಕೆ, ಪೂಜೆ ಎಲ್ಲ ಆಯ್ತು. ಇನ್ನೇನು ನಾಳೆ ಗಣೇಶನ ತೆಗಿತಾರೆ ಅಂದ್ಬಿಟ್ಟು ಈ ಮಕ್ಕಳು ಏನು ಕೆಲಸ ಕೊಟ್ಟರು ಗೊತ್ತಾ? ಎಲ್ಲರೂ ಒಂದು ಸತಿ ನಮ್ಮ ಗಣೇಶಪ್ಪನಿಗೆ ನಮಸ್ಕಾರ ಹಾಕ್ಕೊಳ್ಳಿ. ಎಲ್ಲರಿಗೂ ಗಣೇಶಪ್ಪ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿ ಓದಲಿ, ಎಲ್ಲರಿಗೂ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಅನ್ನ ಕೊಡಲಿ ದೇವರು ಅಂತ ಹಾರೈಸ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡಿದಂಥ ವಿಧಾನ, ಯಾಕಂದರೆ ಎಲ್ಲ ಸಣ್ಣ ಸಣ್ಣ ಹುಡುಗರೆ, ದೊಡ್ಡವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಇಲ್ಲ. ಸೊ ಈ ಚಿಕ್ಕ ಮಕ್ಕಳೆಲ್ಲ ಒಂದು ಗಣೇಶ ಕಲೆಕ್ಷನ್ ಮಾಡಿದರು ನಮ್ಮ ಮನೆ ಹತ್ರ. ಸೊ ಮಾಡ್ತಾ ಇರಬೇಕಾದ್ರೆ ಏನಾಯಿತು, ಬಂದು ನಮ್ಮ ಮನೆಯವ್ರ ಹತ್ರನ ಗಣೇಶ ಕಲೆಕ್ಷನ್ ಕೇಳಿದ್ದಾರೆ. ಸೊ ನಮ್ಮದು ಸೈಟ್, ಖಾಲಿ ಸೈಟ್ ಇದೆಯಲ್ಲ, ಆ ಖಾಲಿ ಸೈಟ್ ಹತ್ರ ನಾವು ಗಣೇಶನ ಇಡ್ತೀವಿ ಅಂತ ಇಟ್ಕೊತೀವಿ ಅಥವಾ ಇಡೋಣ ಅನ್ನೋ ಥರ ನಮ್ಮ ಮನೆಯವ್ರ ಹತ್ರ ಈ ಹುಡುಗರೆಲ್ಲ ಸೇರಿಕೊಂಡು ಕೇಳಿದ್ರು. ಸರಿ ಪಾಪ ಹುಡುಗರೆಲ್ಲ ಇಷ್ಟು ಕೇಳ್ತಾ ಇದ್ದಾರಲ್ಲ, ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಸರಿ ಆಯಿತು ನಾವು ಒಂದು ಕೈ ಹಾಕೋಣ ಅಂಥೇಳಿ ಮಾಡಿದಂಥ ಪ್ರಯತ್ನವೇ ಈ ವರ್ಷದ ಗಣೇಶನ ಹಬ್ಬ. ಏಕೆಂದರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಾವು ಸಿಂಪಲಾಗಿ ಸಣ್ಣ ಪುಟ್ಟ ಗಣೇಶನ ತಗೊಂಬಂದು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಅಲ್ವಾ. ಇದು ನೆಕ್ಲೆಸ್ ನಿಮಗೆ ಗೊತ್ತೇ ಇರುತ್ತೆ, ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೆ. ಇದೇ ತಗೊಂಬಂದಂಥ ಹೊಸ ನೆಕ್ಲೆಸ್ಸು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ತಗೊಂಬಂದಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಕಣ್ರಿ ಈ ಕರ್ಜಿಕಾಯಿ ಚಕ್ಲಿ ಇದೆಲ್ಲ ಮಾಡೋದಕ್ಕೆ. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6:15 ಆಯಿತು. ಚಕ್ಲಿ ಮತ್ತು ಕರ್ಜಿಕಾಯಿ, ಟೊಮೆಟೊ ಬಾತು, ಉಸ್ಲಿ, ಅದು ಇದು ಎಲ್ಲ ಕಿಚನಲ್ಲಿ ಚಿಕ್ಕ ಸ್ಟವಲ್ಲೆಲ್ಲ ಮಾಡಿದ್ದು. ಸೊ ಹಾಗಾಗಿ ಅಷ್ಟು ಟೈಮ್ ಆಗೋಯ್ತು. ಇದೇ ನಾವು ದೊಡ್ಡ ಸ್ಟವಲ್ಲಿ ಮಾಡಿದರೆ ಒಂದು 1 ಅವರಲ್ಲಿ ಮುಗಿಸ್ಬೋದಾಗಿತ್ತು. ಹೆಲ್ಪಿಗೆ ಯಾರೂ ಇಲ್ಲ ಪಾಪ. ನನ್ನ ಮಗಳು ಮಧ್ಯಾಹ್ನ ಮೇಲೆ ಸ್ಕೂಲ್ ಮುಗಿಸ್ಕೊಂಬಂದು ನನ್ನ ಕರ್ಜಿಕಾಯಿ ಒತ್ತಿ ಹಾಕ್ತಿದ್ರೆ ಅವಳು ಸುಟ್ಟಿ ತೆಗಿತಾಯಿದ್ಲು. ಸೇಮ್ ಚಕ್ಲಿನೂ ಅದೇ ಥರನೇ ಅವಳು ಹೆಲ್ಪ್ ಮಾಡ್ತಿದ್ಲು. ನಮ್ಮ ಮನೆಯವ್ರು ಬಂದು ಈ ಟಮಟೆಯವರು ಸಖತ್ ಡಿಮ್ಯಾಂಡ್ ಮಾಡಿಬಿಟ್ರು ಈ ವರ್ಷ. ಬಟ್ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ನಾವು ಯಾವಾಗಲೂ ಟಮಟೆಯವ್ರನ್ನ ಇಟ್ಟಿಲ್ಲಲ್ಲ. ಸೊ ಹಾಗಾಗಿ ನೋಡಿ ಎಲ್ಲರೂ ಸೆಲ್ಫಿ ಎಷ್ಟು ಜನ ಹುಡುಗರು. ಸೊ ಹಾಗಾಗಿ ಈ ಟಮಟೆಯವ್ರಿಗೋಸ್ಕರ ಅವರು ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಅವ್ರನ್ನ ಟಮಟೆಯವ್ರನ್ನ ಹಿಡಿಯೋದಕ್ಕೆ ಟೈಮ್ ಆಗೋಯ್ತು ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಅವ್ರು ಆ ಬ್ಯುಸಿಯಲ್ಲಿದ್ದರು. ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಪ್ರಸಾದ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮುಗಿಸಿ ನೋಡಿ ಏನೇನು ಆಡ್ತಾಯಿದ್ದಾರೆ ಅಂತ. ಇದೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಮಾಡೋ ಅಂಥದ್ದು. ಸಖತ್ ಕಾಮಿಡಿ ಇತ್ತು ಈ ವರ್ಷ ಅಂತೂ, ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ಖುಷಿ ಅಂತೀರ ನಿಜವಾಗ್ಲೂ ಫ್ರೆಂಡ್ಸ್. ಈ ಮಕ್ಕಳ ಜೊತೇಲಿ ನಮ್ಮ ಮನೆಯವರು ಒಂದು ಮಗು ಥರ ಆಗೋದ್ರು. ಅವರು ನೋಡಿ ಮಕ್ಕಳ ಜೊತೇಲಿ ಮಕ್ಕಳಾಗಿ ಹಾಡ್ತಾಯಿದ್ದಾರೆ. ಈ ಗಣೇಶ ಹಬ್ಬ ಮುಖ್ಯವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಈ ಗಂಡು ಮಕ್ಕಳೇ. ಈ ಬೀದಿನಲ್ಲಿರೋ ಅವರು ಇವರು ಅಕ್ಕಪಕ್ಕದವ್ರು ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋ ಅಂಥ ಗಣೇಶ ಹಬ್ಬ. ಈ ವರ್ಷ ನಾವು ಆ ಚಿಕ್ಕ ಮಕ್ಕಳ ಜೊತೆಗೆ ನಾವು ಸಣ್ಣ ಮಕ್ಕಳಾಗಿ ನಾವು ಅವ್ರ ಜೊತೇಲಿ ಸೆಲೆಬ್ರೇಟನ್ನು ಮಾಡ್ಕೊಂಡ್ವಿ. ನಿಜವಾಗ್ಲೂ ತುಂಬ ಸಖತ್ತಾಗಿ, ತುಂಬ ಜಾಲಿಯಾಗಿ, ತುಂಬ ಖುಷಿಯಾಗಿತ್ತು ಹಬ್ಬ ಮಾತ್ರ ನಿಜವಾಗ್ಲೂ. ಮತ್ತು ಈ ಥರ ಹಬ್ಬ ಆಚರಿಸ್ತೀವೋ ಇಲ್ವೋ ಗೊತ್ತಿಲ್ಲ. ನೋಡಿ ಏನೇನು ಮಾಡ್ತಾಯಿದ್ದಾರೆ. ಹೇಳೋದಕ್ಕೆ ನಿಜವಾಗ್ಲೂ ಮಾತು ಸಾಕಾಗಲ್ಲ, ಅದು ಕಣ್ಣಾರೆ ನೋಡಬೇಕಿತ್ತು. ಏನೋ ಲೆಮನ್ ಸ್ಪೂನ್ ಅಂತೆ, ಮತ್ತು ಇದು ನೋಡಿ ಹಿಚ್ಚಲ್ದಲ್ಲಿ ಹೋಗೋದು, ಏನೇನೋ ಮಕ್ಕಳು 1-2 ಅಲ್ವೇ ಅಲ್ಲ. ಒಟ್ಟಿನಲ್ಲಿ ತುಂಬ ಖುಷಿಯಾಗಿತ್ತು, ತುಂಬ ಸಖತ್ತಾಗಿತ್ತು. ಇದೆಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ. ರಾತ್ರಿ ಸುಮಾರು ಒಂದು 10-11 ಗಂಟೆವರೆಗೂ ಈ ಮಕ್ಕಳೆಲ್ಲ ಆಡಿದ್ದೇ ಕೆಲಸ. ಆ ಮಕ್ಕಳ ಜೊತೇಲಿ ನಾವು ಸೇರಿಕೊಂಡು 2-3 ದಿನ ಅಂಗಡಿ ರಜಾ ಮಾಡಿ ಖುಷಿಯಾಗಿ ಮಕ್ಕಳ ಜೊತೇಲಿ ಎಂಜಾಯ್ ಮಾಡಿದ್ದು.
ಫ್ರೆಂಡ್ಸ್, ಎಂತೆಂಥವ್ರನ್ನೋ ಎಂಕರೇಜ್ ಮಾಡ್ತೀರಾ, ಎಂತೆಂಥವ್ರ ವೀಡಿಯೋಗೂ ಲೈಕ್ ಮಾಡ್ತೀರಾ. ಸೊ ಹಾಗಾಗಿ ನಮ್ಮ ವೀಡಿಯೋಗೂ ಒಂದೊಂದು ಲೈಕ್ ಮಾಡಿ, ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡೋರಾದರೆ. ನೀವು ನಿಮ್ಮ ಮನೆ ಹತ್ರ, ನಿಮ್ಮ ಬೀದಿಯಲ್ಲಿ ನೀವು ಯಾವ ಥರ ಎಲ್ಲ ಈ ಗಣೇಶ ಹಬ್ಬನ ಆಚರಿಸ್ಕೊಂಡ್ರಿ ಅಂತ ಹೇಳಿ. ನಿಜವಾಗ್ಲೂ ಈ ವರ್ಷ ನಾವು ಪ್ಲ್ಯಾನ್ ಇಲ್ದಿರ ಸಡನ್ನಾಗಿ ಹಬ್ಬ ಮಾಡಿರೋ ಅಂಥದ್ದು. ನೋಡೋಣ, ನೆಕ್ಸ್ಟ್ ಇಯರ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ನೋಡಿ, ರಾತ್ರಿ ಇಷ್ಟೊತ್ತಾಗಿದೆ, ಎಷ್ಟು ಜನ ಮಕ್ಕಳು ಇಲ್ಲಿದ್ದಾರೆ ಅಂತ ನೀವೇ ನೋಡಿ. ಈ ಮಕ್ಕಳ ಖುಷಿ ಮುಂದೆ ಏನ್ರಿ ಇದೆ ಅಲ್ವಾ? ವರ್ಷ ಪೂರ್ತಿ ಕೆಲಸ, ಬಿಸ್ನೆಸ್ಸು, ಇನ್ನೊಂದು ಜಾಬು, ಸ್ಕೂಲು, ಕಾಲೇಜು ಹೀಗೆಲ್ಲ ಇರ್ತಾರಲ್ವಾ. ಸೊ ಮಕ್ಕಳಿಗೋಸ್ಕರ ಈ ಪ್ರತಿ ವರ್ಷ ಬರೋಂಥ ಈ ಗಣೇಶ ಹಬ್ಬನ ಎಲ್ಲರೂ ಆಚರಿಸಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮಿಂದ ನಾವು ಮಾಡೋದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಯಾಕಂದರೆ ಇವತ್ತಿನ ಜನ್ರೇಷನ್ ಅಲ್ವಾ ನಾಳೆ ದೊಡ್ಡವರು. ಸೊ ಹಾಗಾಗಿ ನಾವು ಈ ಥರ ಹಬ್ಬಗಳು, ಈ ಥರ ಒಳ್ಳೆಯದು ಇದೆಲ್ಲ ಆಚರಿಸ್ತಾ ಇದ್ದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಸೊ ಹಾಗಾಗಿ ತಪ್ಪದಿರ ಪ್ರತಿಯೊಬ್ಬರೂ ಈ ಥರ ಹಬ್ಬಗಳ್ನ ಆಚರಿಸಿ ನೋಡಿ. ಇದು ನಾವು ಪೂಜೆ ಮಾಡೋದಕ್ಕೆ ಮುಂಚೆ ನಮ್ಮ ಕಿಚನಲ್ಲಿ ತಯಾರಿ ಮಾಡಿದಂಥದ್ದು. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.